ಸಂಜೀವ್ ಅವರೇ, ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅವಳಿಗೆ ಏನೂ ಆಗಿರಲ್ಲ, ನೀವು ತುಂಬ ವರಿ ಮಾಡ್ಕೋಬೇಡಿ. ಮೊದಲಾದರೆ ಒಂದೆರಡು ದಿನ ಲಕ್ಕಿ ಕನೆಕ್ಟ್ ಆಗಿಲ್ಲ ಅಂತಂದರೆ ಅಷ್ಟು ಭಯ ಆಗ್ತಿರ್ಲಿಲ್ಲ, ಆತಂಕ ಆಗ್ತಿರ್ಲಿಲ್ಲ. ಆದರೆ ಇವಾಗ ಮೊದಲಿನ ಥರ ಇಲ್ವಲ್ಲ. ಮೊದಲಿನ ಥರ ಅಂದರೆ ಲಕ್ಕಿ ಜೀವನದಲ್ಲಿ ಇವಾಗ ಏನು ನಡೀತಾ ಇದೆ ಅಂತ ಗೊತ್ತಾಗೋಕ್ಕೂ ಮುಂಚಿನ ಥರ. ಈಗಲೂ ಏನೂ ಆಗಿರಲ್ಲ ಸಂಜೀವ್ ಅವರೇ. ನನಗೆ ನಂಬಿಕೆ ಹೋಗ್ಬಿಟ್ಟಿದೆ ಅಮೃತ ಅವರೇ. ಲಕ್ಕಿ ಮನೆ ಬಿಟ್ಟು ಪಿ ಜಿಲಿ ಉಳ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗ್ಲಿಂದ ಏನೋ ಒಂಥರ ಆತಂಕ, ಕಸಿವಿಸಿ. ಮತ್ತೇನಾಯಿತು, ಮತ್ತೆ ಮನೆ ಬಿಟ್ಟು ಹೋಗ್ಬಿಟ್ಲೇನೋ ಅನ್ನೋ ಭಯ. ಆಗ ತಾತ ಆಸ್ಪತ್ರೆಯಲ್ಲಿದ್ದರು. ತಾತ ಹುಷಾರಾಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಮನೆ ಬಿಟ್ಟು ಹೋಗೋಕೆ ಬಿಡ್ತಿರ್ಲಿಲ್ಲ. ಆದರೆ ಈಗ ತಾತ ಹುಷಾರಾಗಿದ್ದಾರೆ, ಮನೇಲಿದ್ದಾರೆ. ಅವರು ಲಕ್ಷ್ಮಿಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ. ಅದು ನಿಜಾನೇ. ಆದರೂ ಆ ಮನೇಲಿ ಲಕ್ಕಿಗೆ ಏನಾದರೂ ತೊಂದರೆ ಆಗಿದೆಯೋ ಏನೋ ಅನ್ನೋ ಭಯ ಅಷ್ಟೇ. ಇರಿ, ಈಗಲೇ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಆದಿಗೆ ಈಗಲೇ ಫೋನ್ ಕಾಲ್ ಮಾಡಿ ಲಕ್ಷ್ಮಿ ಹತ್ರ ಮಾತಾಡ್ಸಿದ್ರೆ ನೀವು ಸರಿ ಹೋಗ್ತೀರಾ ಅಲ್ವಾ? ಅಮ್ಮು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾಳೆ? ಓ, ಆಗಲೇ ಕಾಲ್ ಮಾಡಿದ್ಲಲ್ವ ಲಕ್ಷ್ಮಿ ಹತ್ರ ಮಾತಾಡಬೇಕು ಅಂತ. ಥೂ, ಮರೆತೇ ಹೋದೆ. ಮೊದಲು ಹೋಗಿ ಲಕ್ಷ್ಮಿ ಕೊಟ್ಟು ಮಾತಾಡಿಸ್ಬಿಟ್ರೆ ತಲೆನೋವು ಇರಲ್ಲ. ಅದಿ, ಸಾರಿ ಅದಿ. ನೀನು ಸಾರಿ ಇಟ್ಕೊಂಡು ನಾನೇನು ಉಪ್ಪಿನಕಾಯಿ ಹಾಕೊಂಡು ನಿಕ್ಲಾ? ಯಾಕಾದಿ ರೇಗ್ತಾ ಇದೆಯಾ? ನನ್ನ ಮಾತು ನೋಡು, ನಿನ್ನ ಮಾತು ಬೇಡ, ಏನು ಬೇಡ. ಅಮ್ಮು ಆವಾಗಲಿಂದ ಕಾಲ್ ಮಾಡ್ತಿದ್ದಾಳೆ, ನಿನ್ನ ಜೊತೆ ಮಾತಾಡ್ಬೇಕಂತೆ. ತಗೋ. ನಾರ್ಮಲ್ ಆಗಿ ಮಾತಾಡು. ಸರಿ. ಹಾಯ್ ಅಮ್ಮು. ಆದಿ, ಫೋನ್ ಯಾಕೆ ಲೇಟಾಗಿ ರಿಸೀವ್ ಮಾಡಿದೆ? ನೀನು ನನ್ನ ಜೊತೆ ಮಾತಾಡಕ್ಕೆ ಕಾಲ್ ಮಾಡಿಲ್ಲ, ಲಕ್ಷ್ಮಿ ಜೊತೆ ಮಾತಾಡಕ್ಕೆ ಕಾಲ್ ಮಾಡಿದ್ಯಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಲೇಟಾಗಿ ರಿಸೀವ್ ಮಾಡೋದು ಯಾಕೋ? ಯಾಕೆ ಅಂದರೆ ಲಕ್ಷ್ಮಿ ಬರಬೇಕಲ್ವಾ? ಲಕ್ಷ್ಮಿ ಬರ್ಬೇಕಲ್ಲ ಅಂತಂದ್ರೆ ಎಲ್ಗೋಗಿದ್ದಾಳೆ ಆದಿ ಅವರೇ? ಸಂಜೀವ್ ಅವರೇ, ನಿಮ್ಮ ತಂಗಿ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ ನೋಡಿ. ಹಾಯ್ ಅಣ್ಣ. ಹಾಯ್ ಅದಕ್ಕೆ. ಹೇಗಿದ್ದೀರಾ ಇಬ್ರು? ಹಾಯ್ ಲಕ್ಕಿ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಲಕ್ಕಿ, ಏನದು ಬ್ಯಾಂಡೇಜು? ಕೈ ತೆಗಿ, ಕೈ ತೆಗಿ. ನೀನು ಫೋನ್ಗೆ ಸಿಗದೆ ಇದ್ದಾಗಲೇ ಅನ್ಕೊಂಡೆ ಏನೋ ಒಂದು ಮಾಡ್ಕೊಂಡಿರ್ತೀಯ ಅಂತ. ನೋಡಿ ಅಮೃತ ಅವರೇ, ಏನ್ ಮಾಡ್ಕೊಂಡಿದ್ದಾಳೆ ಲಕ್ಕಿ? ಆದಿ, ಏನಾಯ್ತು ಲಕ್ಷ್ಮಿಗೆ? ಅಣ್ಣ ಅದಕ್ಕೆ ಸಮಾಧಾನ ಸಮಾಧಾನ. ಯಾಕಿಬ್ರು ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಗಾಬರಿ ಆಗದೆ ಇನ್ನೇನು ಲಕ್ಕಿ, ನಾನು ಈಗಲೇ ಹೊರಟ್ಬಿಡ್ತೀನಿ. ಸಂಜೀವ್ ಅವರೇ, ಇರೇ ಲಕ್ಷ್ಮಿಗೂ ಸ್ವಲ್ಪ ಮಾತಾಡೋ ಗ್ಯಾಪ್ ಕೊಡಿ. ಅದೇ, ನನಗೆ ಮಾತಾಡಕ್ಕೆ ಅವಕಾಶನ ಕೊಡದೆ ಒಂದೇ ಸಮನೆ ಮಾತಾಡ್ತಿದ್ರೆ ಏನು ಹೇಳಿ ಸಂಜೀವಣ್ಣ? ಆಯ್ತು, ಹೇಳು. ಏನಿಲ್ಲ ಸಂಜೀವಣ್ಣ, ಅದು ಕಾಲೇಜಲ್ಲಿ ಟೆಸ್ಟ್ ಮುಗಿಸ್ಕೊಂಡು ಆಚೆ ಬರ್ತಾ ಚೆನ್ನಾಗಿ ಬರ್ದಿರೋ ಎಕ್ಸೈಟ್ಮೆಂಟಲ್ಲಿ ಏನೆಲ್ಲ ನೋಡದೆ ಬರ್ತಾ ಇದ್ದೆ. ಅದಕ್ಕೆ ಒಂದು ಮೆಟ್ಲು ಸ್ಕಿಪ್ ಆಗಿ 6 ಮೆಟ್ಲು ಕೆಳಗಡೆ ಇಳಿದು ಫ್ಲೈಟ್ ಥರ ಲ್ಯಾಂಡ್ ಆದೆ. ಆವಾಗ ಕಂಬಿ ಇಲ್ಲಿಗೆ ಓಡಿತು. 6 ಮೆಟ್ಲು ಅನ್ನೋದನ್ನ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೆ ಲಕ್ಕಿ. ಏನ್ ಸಂಜೀವಣ್ಣ ನೀನು, ನಾನು ಊರಲ್ಲಿ ಮರ್ಕೋತಿ ಆಡ್ಬೇಕಾದ್ರೆ ಎಂತೆಂಥ ಮರದಿಂದ ಜಿಗ್ದಿಲ್ಲ. 1 ಫ್ಲೋರಿಂದ ಹಾರಿರೋ ನನಗೆ 6 ಮೆಟ್ಲಲ್ಲ, ಯಾವ ಲೆಕ್ಕ ಹೇಳು? 1 ಫ್ಲೋರ್ ಜಂಪ್ ಮಾಡಿದ್ದ? ಅದ್ಯಾವಾಗ? ಅದು ಯಾವಾಗಲೂ ಒಂದು ಸಾಹಸ ಮಾಡಿದ್ದೀನಿ, ಬಿಡು ಹೋಗ್ಲಿ. ನನ್ಗೆ ಇವಾಗ ಏನೂ ಆಗಿಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಸರಿ, ನಿನ್ನ ಫೋನ್ ಏನಾಯ್ತು? ನನಗೊಂದು ಫೋನ್ ಮಾಡೋದಲ್ವಾ?
ಅದಾ ಅದು ನಾನು 6 ಮೆಟ್ಲಿಂದ ಹಾರದ್ನಲ್ಲ, ಆಗ ನನ್ನ ಫೋನು 12 ಮೆಟ್ಲು ಹಾರ್ತು. ಅದಕ್ಕೆ ಹಾಳಾಗಿದೆ. ಸರಿ ಮಾಡಿಸ್ಕೊಂಡ ತಕ್ಷಣ ಫಸ್ಟ್ ಫೋನ್ ನಿನಗೆ ಮಾಡ್ತೀನಿ. ಏನೋ ಲಕ್ಕಿ, ಒಟ್ನಲ್ಲಿ ನೀನು ಮಾಡಿದ ಒಂದು ಚೂರು ಸರಿ ಇಲ್ಲ. ಏನಣ್ಣ, ನಾನು 6 ಮೆಟ್ಲಿಂದ ಬಿದ್ದಿದ್ದ? ಸಂಜೀವಣ್ಣ, ಅಲ್ಲಿ ನೋಡು, ನಿನಗೆ ಕೈ ಗೇಟ್ ಆಗಿದೆ, ಇಲ್ಲಿ ನನಗೆ ಕುತ್ತಿಗೆ ಗೇಟ್ ಆಗಿದೆ. ಈ ಅಣ್ಣ ತಂಗಿ ಲೈಫು ಒಂದೇ ಟ್ರ್ಯಾಕಲ್ಲಿ ಓಡ್ತಾ ಇದೆ. ನನ್ನ ಸಂಸಾರ ಟ್ರ್ಯಾಕ್ ಥರ ಲಕ್ಕಿದಾಗಬಾರ್ದು. ನನಗಾಗಿರೋದು ನಾನೇ ಅನುಭವಿಸ್ಬೇಕು. ನಾನು ಅನುಭವಿಸ್ತಿರೋದು ಲಕ್ಕಿ ಅನುಭವಿಸ್ಬಾರ್ದು. ಯಾಕೆ ಸಂಜೀವಣ್ಣ ಮಂಕಾಗೋದೆ? ನಾನು ಕಾಮಿಡಿ ಮಾಡ್ತಾ ಇದ್ದೀನಿ, ನಗು ಬರ್ತಿಲ್ವಾ? ನಿನಗೆ ಚಲ್ಲಾಟ, ನನಗೆ ಪ್ರಾಣ ಸಂಕಟ. ಯಾವ ಟ್ರ್ಯಾಕು ಇಲ್ಲ, ಏನೂ ಇಲ್ಲ. ನನ್ನ ಜೀವನನೇ ಬೇರೆ ಟ್ರ್ಯಾಕಲ್ಲಿದೆ, ನಿನ್ನ ಜೀವನ ಬೇರೆ ಟ್ರ್ಯಾಕಲ್ಲಿದೆ. ಆ ಟ್ರ್ಯಾಕಲ್ಲಿ ಸ್ವಲ್ಪ ಹುಷಾರು ಲಕ್ಕಿ. ಹ್ಞೂ ಅಣ್ಣ, ನನ್ನ ಟ್ರ್ಯಾಕಲ್ಲಿ ಬೀಳ್ತಿರೋ ಏಟ್ಗಳು ನಿನಗೆ ಬೀಳಬಾರ್ದು. ನನ್ನ ಜೀವನದ ಥರ ನಿನ್ನ ಜೀವನ ಆಗಬಾರ್ದು ಅಣ್ಣ. ನೀವಿಬ್ರು ಅಣ್ಣ ತಂಗಿ ಸ್ವಲ್ಪ ನಿಮ್ಮ ಟ್ರ್ಯಾಕಿಂದ ಹೊರಗಡೆ ಬರ್ತೀರಾ? ಇಲ್ಲಿ ನಾನು ಇದ್ದೀನಿ. ನಾನೇನಾದರೂ ಅಲ್ಲಿದ್ದಿದ್ರೆ ಗ್ಯಾರಂಟಿ ನಿನಗೆ ಹೊಡಿತಾ ಇದ್ದೆ ಕಣೋ. ಏನ? ನಾನೇನು ಮಾಡಿದೆ? ಅವಳು ಬಿದ್ದು ಗಾಯ ಮಾಡ್ಕೊಂಡ್ರೆ ನೀನು ಯಾಕೆ ನನಗೆ ಹೊಡಿತೀಯಾ? ಅದೇನೋ ಅಂತಾರಲ್ಲ, ಎಮ್ಮೆಗೆ ಜ್ವರ ಬಂದರೆ ಎತ್ತಕ್ಕೆ ಬರೆ ಹೇಳಿದ್ರು ಅಂತ, ಹಂಗಾಯ್ತು. ಏಯ್, ಯಾರೋ ಎಮ್ಮೆ? ಸರಿಯಾಗಿ ಗಾದೆ ಹೇಳೋದನ್ನ ಕಲ್ತ್ಕೊ ಫಸ್ಟು. ನಿನಗೆ ಹೊಡಿತೀನಿ ಅಂದಿದ್ದು ಲಕ್ಷ್ಮಿ ಗಾಯ ಆಗಿದ್ದಕ್ಕಲ್ಲ, ಆ ವಿಷಯ ನಮಗೆ ಹೇಳ್ದೆ ಇದ್ದಿದ್ದಕ್ಕೆ. ಅದಕ್ಕೆ ಈಗ ವಿಷಯ ಗೊತ್ತಾಗಿದ್ದಕ್ಕೆ ಅಣ್ಣ ಎಷ್ಟು ಗಾಬರಿ ಆದಂತ ನೀವೇ ನೋಡಿದ್ರಲ್ವಾ, ಅದಕ್ಕೆ ಆದಿಗೆ ಹೇಳಬೇಡ ಅಂತ ನಾನೇ ಹೇಳಿದ್ದೆ. ಲಕ್ಕಿ, ಇನ್ಮೇಲೆ ಹೀಗೆಲ್ಲ ಮಾಡಬೇಡ ನೀನು. ಖಂಡಿತ ಮಾಡಲ್ಲ ಸಂಜೀವಣ್ಣ. ಇನ್ಮೇಲೆ ನೋಡ್ಕೊಂಡು ನಡಿತೀನಿ, ಎಲ್ಲೂ ಬೀಳಲ್ಲ. ಬಿದ್ದಿದ್ರ ಬಗ್ಗೆ ಅಲ್ಲ, ಅದನ್ನ ನನ್ನ ಹತ್ರ ಹೇಳ್ದೆ ಇರೋದ್ರ ಬಗ್ಗೆ. ಇಲ್ಲ ಸಂಜೀವಣ್ಣ, ಇನ್ಮೇಲೆ ಏನೇ ಆದರೂ ಹೇಳ್ತೀನಿ. ಬಿಡ್ತು ಅನ್ನೋ, ನಿನಗೇನು ಆಗಬಾರ್ದು. ಬಿಡ್ತು. ಥೂ ಥೂ ಥೂ. ಏಯ್, ನನಗೇಕೆ ಹೋಗಿತಾ ಇದೆಯಾ? ಸರಿ ಸರಿ ಲಕ್ಷ್ಮಿ, ನೀನು ರೆಸ್ಟ್ ಮಾಡಮ್ಮ. ಸರಿ ಅದಕ್ಕೆ ಬಾಯ್. ಬಾಯ್ ಅಣ್ಣ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಲಕ್ಕಿ, ಹುಷಾರು. ಬಾಯ್ ಅಮ್ಮ, ಗುಡ್ ನೈಟ್. ಸಂಜೀವ್ ಅವರೇ, ಬಾಯ್. ಆದಿ, ನಾನು ಅವಾಗಲೇ ಮಾತಾಡ್ತಾ ಆದಿ